ಓಂ ಶಾಂತಿ. ದಿನಾಂಕ ಆಗಿದೆ 11/4/2026. ಅಂತರ್ಮುಖಿ ಮಕ್ಕಳೇ, ಜ್ಞಾನ ರೂಪದ ಸ್ಥಿತಿಯಲ್ಲಿರುತ್ತಾ ಮಹಾವಾಕ್ಯಗಳನ್ನು ಧಾರಣೆ ಮಾಡಿಕೊಂಡಾಗ ತಮ್ಮ ಅಥವಾ ಅನ್ಯ ಆತ್ಮರುಗಳ ಕಲ್ಯಾಣ ಮಾಡಲು ಸಾಧ್ಯ. ಪ್ರತಿಯೊಬ್ಬ ಪುರುಷಾರ್ಥಿ ಮಕ್ಕಳು ಅವಶ್ಯವಾಗಿ ಅಂತರ್ಮುಖಿ ಸ್ಥಿತಿಯನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಅಂತರ್ಮುಖತೆಯಲ್ಲಿ ಶ್ರೇಷ್ಠವಾದ ಕಲ್ಯಾಣವೇ ಅಡಗಿದೆ. ಈ ಸ್ಥಿತಿಯಲ್ಲಿ ಅಚಲ, ಸ್ಥಿರ, ತಾಳ್ಮೆ ಇರುವ ನಿರ್ಮಾಣ ಚಿತ್ತ ಇತ್ಯಾದಿ ದೈವಿ ಗುಣಗಳ ಧಾರಣೆಯಾಗಲು ಸಾಧ್ಯ. ಅಂತರ್ಮುಖಿ ಆಗದಿರುವ ಕಾರಣದಿಂದ ಸಂಪೂರ್ಣ ಜ್ಞಾನರೂಪ ಸ್ಥಿತಿಯ ಪ್ರಾಪ್ತಿಯಾಗುವುದಿಲ್ಲ. ಏಕೆಂದರೆ ಸಮ್ಮುಖದಲ್ಲಿ ಏನೆಲ್ಲ ಮಹಾವಾಕ್ಯಗಳನ್ನು ಕೇಳಿಸಿಕೊಳ್ಳಲಾಗುತ್ತದೆ ಅದನ್ನು ಆಳವಾದ ಚಿಂತನೆ ಇಲ್ಲ. ಹೇಗೆ ಮಂದಿರದಲ್ಲಿ ಸದಾ ಸುಗಂಧವೇ ಬರುತ್ತದೆ, ಹಾಗೆಯೇ ಮನಮಂದಿರವೂ ಸಹ ಯಾವಾಗ ಪವಿತ್ರವಾಗುತ್ತದೆಯೋ ಆಗ ಸಂಕಲ್ಪದಲ್ಲಿಯೂ ಪವಿತ್ರವಾದ ಸ್ಮೃತಿಗಳ ಉತ್ಪನ್ನವಾಗುತ್ತದೆ. ನೀವು ಮಕ್ಕಳು ತಮ್ಮ ಮನಸ್ಸು ಅಥವಾ ಹೃದಯವೆಂಬ ಮಂದಿರವನ್ನು ಸರ್ವ ಈಶ್ವರ್ಯ ಗುಣಗಳ ಮೂರ್ತಿಗಳಿಂದ ಶೃಂಗಾರ ಮಾಡಿರಿ. ಆ ದೇವತೆಗಳು ನಿರ್ಮೋಹ, ನಿರ್ಲೋಭ, ನಿರ್ಮಯ, ತಾಳ್ಮೆಯುಳ್ಳ, ನಿರಹಂಕಾರಿ ಇತ್ಯಾದಿ ಆಗಿರುವುದೇ ಅವರ ಗುಣಗಳಾಗಿವೆ. ಏಕೆಂದರೆ ಇವೆಲ್ಲವೂ ನಿಮ್ಮದೇ ದಿವ್ಯ ಲಕ್ಷಣಗಳಾಗಿವೆ. ಯಾವಾಗ ಮನಸ್ಸು ಮಂದಿರವು ಪ್ರಕಾಶತೆಯಿಂದ ಸಂಪನ್ನವಾಗುವುದೋ ಆಗ ತಮ್ಮ ಪ್ರಕಾಶತೆಯಿಂದ ಕೂಡಿರುವ ಪ್ರಿಯವಾದ ವೈಕುಂಠ ದೇಶದಲ್ಲಿ ಹೋಗಲು ಸಾಧ್ಯವಾಗುವುದು. ಅನ್ಯರಿಗೆ ಸೂಕ್ಷ್ಮವಾಗಿ ತಮ್ಮ ಯೋಗದ ಶಕ್ತಿಯನ್ನು ತಲುಪಿಸುತ್ತಾ ಅವರ ಅಶುದ್ಧ ಸಂಕಲ್ಪಗಳನ್ನು ಭಸ್ಮ ಮಾಡಿಬಿಡಬೇಕು. ಸರ್ವೋತ್ತಮ ಸೇವೆಯು ಇದೇ ಆಗಿದೆ. ಯಾವ ಕ್ಷಣದಲ್ಲಿ ತಾವು ಹೇಳುತ್ತೀರಿ, ನನ್ನ ತನು ಮನ ಧನ ಸಹಿತವಾಗಿ ಯಜ್ಞದಲ್ಲಿ ಸ್ವಾಹ ಅರ್ಥಾತ್ ಅರ್ಪಣೆಯಾಗಿ ಸತ್ತು ಹೋಗಿರುತ್ತೀರಿ, ಆ ಕ್ಷಣದಿಂದ ತಮ್ಮದೇನೂ ಇರುವುದಿಲ್ಲ. ಒಂದು ವೇಳೆ ಈಗಿನವರೆಗೂ ಯಾವುದೇ ಮಕ್ಕಳಲ್ಲಿ ಸಂಕಲ್ಪ ವಿಕಲ್ಪಗಳು ಬರುತ್ತವೆ ಎಂದರೆ ತಿಳಿಯಬೇಕು, ಈಗ ನನ್ನ ಮನಸ್ಸು ಸಂಪೂರ್ಣವಾಗಿ ಸ್ವಾಹ ಆಗಿಲ್ಲ, ಅರ್ಥಾತ್ ಈಶ್ವರ್ಯ ಮನಸ್ಸಾಗಿಲ್ಲ. ನೀವು ಪ್ರತಿಯೊಬ್ಬರೂ ಪರಸ್ಪರದಲ್ಲಿ ಪ್ರೇಮದಿಂದ ಕೂಡಿರುವ ಎಚ್ಚರಿಕೆಯನ್ನು ಸ್ವೀಕರಿಸಬೇಕಾಗಿದೆ. ಏಕೆಂದರೆ ಎಷ್ಟು ಪ್ರಿಯವಾದ ಹೂವಾಗಿರುತ್ತದೆಯೋ ಅಷ್ಟೇ ಶ್ರೇಷ್ಠವಾದ ಪಾಲನೆ ಸಿಗುತ್ತದೆ. ತಾವು ಪ್ರತಿಯೊಬ್ಬರ ಜೀವನವು ಈಶ್ವರ್ಯ ರಮಣೀಕವಾದ ಜೀವನವಾಗಿರಬೇಕು. ಇದಕ್ಕಾಗಿ ನೀವು ತಮ್ಮದೇ ಆಸುರಿ ಸ್ವಭಾವಗಳ ಮೇಲೆ ಯುಕ್ತಿ ಮಾಡುತ್ತಾ ವಿಜಯ ಸಾಧಿಸಬೇಕಾಗಿದೆ. ಜ್ಞಾನ ಸ್ವರೂಪರಾದ ನಂತರ ಧ್ಯಾನದಲ್ಲಿ ಹೋಗುವುದರಿಂದ ಅತ್ಯಂತ ಸ್ವಾರಸ್ಯದ ಅನುಭವವಾಗುತ್ತದೆ. ಅಂದಾಗ ಮೊದಲು ಜ್ಞಾನ ನಂತರ ಧ್ಯಾನವಿರಲಿ. ಮೊದಲು ಜ್ಞಾನ ಸ್ವರೂಪರಾದ ನಂತರ ಪ್ರೇಮವನ್ನು ಪ್ರಕಟಗೊಳಿಸಬೇಕಾಗಿದೆ. ಈ ಪುರುಷಾರ್ಥಿ ಜೀವನದಲ್ಲಿ ಜ್ಞಾನವಿಲ್ಲದ ಪ್ರೇಮವು ವಿಘ್ನ ಹಾಕುತ್ತದೆ. ಸಾಕ್ಷಿಯಾಗಿರುವ ಸ್ಥಿತಿಯು ಅತಿ ಮಧುರ, ರಮಣೀಕ ಹಾಗೂ ಸುಂದರವಾಗಿದೆ. ಮುಂದಿನ ಜೀವನದ ಆಧಾರವೂ ಈ ಸ್ಥಿತಿಯ ಮೇಲೆ ಆಧಾರಿತವಾಗಿದೆ. ಅನುಭೂತಿಯಾಗುವ ಜ್ಞಾನದ ಅಂಶಗಳನ್ನು ತೆಗೆದುಕೊಂಡು ಈಶ್ವರ್ಯ ಗುಣಗಳ ಧಾರಣೆ ಮಾಡಬೇಕಾಗಿದೆ. ತಮ್ಮ ಲಕ್ಷ್ಯ ಸ್ವರೂಪದ ಸ್ಮೃತಿಯಿಂದ ಶಾಂತ ಚಿತ್ತ, ನಿರ್ಮಾಣ ಚಿತ್ತ, ತಾಳ್ಮೆಯುಳ್ಳವರಾಗಿ. ಯಾವಾಗ ಆಂತರಿಕ ಬುದ್ಧಿಯೋಗವು ಕಾಯ್ದೆಯನುಸಾರ ಇರುತ್ತದೆ ಎಂದರೆ ನಿಮ್ಮ ಈ ನಿಸ್ಸಂಕಲ್ಪ ಸ್ಥಿತಿಯು ಸ್ವತಃವಾಗಿಯೇ ತಯಾರಾಗಿ ಬಿಡುತ್ತದೆ. ತಮ್ಮ ಲಕ್ಷ್ಯ ಸ್ವರೂಪದ ಸ್ಥಿತಿಯಿಂದ ಶಾಂತ ಚಿತ್ತ, ನಿರ್ಮಾಣ ಚಿತ್ತ, ತಾಳ್ಮೆಯುಳ್ಳ, ಮಧುರ ಸ್ವಭಾವ, ಶೀತಲತೆ ಇತ್ಯಾದಿ ಸರ್ವ ದೈವಿ ಗುಣಗಳ ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಈ ಆಟವನ್ನು ನಿಶ್ಚಯ ಬುದ್ಧಿ ಸಾಕ್ಷಿ ದೃಷ್ಟ ಆಗಿರುತ್ತಾ ಹರ್ಷಿತ ಚೆಹರೆಯಿಂದ ನೋಡುತ್ತಾ ಆಂತರಿಕವಾಗಿ ತಾಳ್ಮೆಯುಳ್ಳವರು ಹಾಗೂ ಅಡೋಲ ಚಿತ್ತರಾಗಿ ಇರಬೇಕಾಗಿದೆ. ಒಂದೇ ಮಾರ್ಗ ಹಾಗೂ ಒಬ್ಬರೊಂದಿಗೆ ಸಂಬಂಧವನ್ನಿಡುವ ಸಂಪೂರ್ಣ ಫರಿಸ್ತಾಭವ. ನಿರಾಕಾರ ಅಥವಾ ಸಾಕಾರದ ರೂಪದಿಂದ ಬುದ್ಧಿಯ ಸಂಘ ಅಥವಾ ಸಂಬಂಧವನ್ನು ಒಬ್ಬ ತಂದೆಯೊಂದಿಗೆ ಪರಿಪಕ್ವವಾಗಿದ್ದರೆ ಫರಿಸ್ತೆಯಾಗಿ ಬಿಡುವಿರಿ. ಸದಾ ಸೇವೆಯ ಉಮ್ಮಂಗ ಉತ್ಸಾಹದಲ್ಲಿರುವುದೇ ಮಾಯೆಯಿಂದ ಸುರಕ್ಷಿತವಾಗಿರುವ ಸಾಧನವಾಗಿದೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.